ಏನ್ ಕೇಳಿದ್ರು ಫೋನ್ ಹಿಡ್ಕೊಂಡು ಅಲ್ಲ ನಿಮ್ಮ ಸರ್ ಖಾರ ಹೊಡಿತೈತೆ, ಬರೀ ಸಾಸ್ ಐತೆ. ಈಗೇನ್ ಮಾಡಂಗಿಲ್ವಾ, ನಾನು ಬೇರೆ ಪಿಜ್ಜಾ ಇಟ್ಕೊಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ, ಓಕೆನಾ? ಈ ಪಿಜ್ಜಾಗೆ ನಾವು ಪೇ ಮಾಡಿರೋದು ಹೇಳಿ. ಇಲ್ಲ ಕಟ್ಟೇದ್ ಮಾಡಲ್ಲ, ನೀವ್ ಹೇಳಿ. ಇದೊಂದೇ ಕಡೆ ನೀವು ಹಿಂಗ್ ಆಡ್ತಿರೋದು. ಸರ್ ನಿಮ್ ಹೆಸರು ಏನಾರು ಆಗಿರ್ಲಿ, ನಾವೇನಾದ್ರು ಪ್ರಾಬ್ಲಮ್ ಮಾಡಿದ್ರು ಪಿಜ್ಜಾ ತಿಂದು ನಮ್ಮ ಆನೆಸ್ಟ್ ರಿವ್ಯೂನ ಹೇಳ್ತೀವಿ. ರಿವ್ಯೂ ಹೇಳೋ ರೈಟ್ಸ್ ಇಲ್ವಾ ನಮ್ಗೆ? ನಾನಿವತ್ತು ಚೀಪ್ ಅಂಡ್ ಎಕ್ಸ್ಪೆನ್ಸಿವ್ ಟೇಸ್ಟಿ ಪಿಜ್ಜಾನ ತಿಂತಾ ಇದ್ದೀನಿ. ನೋಡೋಣ ಬನ್ನಿ, ಡಾಮಿನೋಸ್ನ ಕಾಸ್ಟ್ಲಿ ವಾಲ್ಕೆನೋ ಪಿಜ್ಜಾ ಚೆನ್ನಾಗಿರುತ್ತಾ ಇಲ್ಲ ಅಂದ್ರೆ ಚೀಪ್ ಪಿಜ್ಜಾ ಚೆನ್ನಾಗಿರುತ್ತಾ ಅಂತ. ನಾವು ಕೊಟ್ಟಿರೋ ದುಡ್ಡಿಗೆ ಯಾವ ಫ್ರಾಂಚೈಸಿ ಪಿಜ್ಜಾ ವರ್ತ್ ಇರುತ್ತೆ ಅಂತ. ಸೋರೆ ಓಪನ್ ಇಲ್ಲ ಅಂತ ಸುಳ್ಳು ಹೇಳೋದು. ಗೈಸ್, ನಾನಿವಾಗ ಒಂದು ಚೀಪೆಸ್ಟ್ ಪಿಜ್ಜಾ ಅಂದ್ರೆ ಕಡಿಮೆ ರೂಪಾಯಿ ಪಿಜ್ಜಾನ ತಿನ್ನಕ್ಕೆ ಒಂದು ಶಾಪ್ಗೆ ಬಂದಿದ್ದೀನಿ. ಹುಲಿ ಆಯ್ತು ನೋಡಿ ಇಲ್ಲಿ, ಬೇಗ ಮುಚ್ಚಿ. ಹುಲಿ ಕಣ್ಗಿದಾಕ್ಬಿಟ್ಟು ಹುಲಿ ಏನ್ ಹೇಳುತ್ತೆ ಹೇಳು. ಲೆಸ್ ಪಾರ್ಟಿ. ಕಡಿಮೆ ರೂಪಾಯಿನ ಪಿಜ್ಜಾ ಬಂದಿದೆ. ಇದಕ್ಕೆ ನಾವು ಪೇ ಮಾಡಿರೋದು ಎಷ್ಟು ರೂಪಾಯಿ ಗೊತ್ತಾ? ಬರೀ 60 ರೂಪಾಯಿ ಅಷ್ಟೇ. ಈ ಪಿಜ್ಜಾ ನೋಡಿ ಹೆಂಗೈತೆ, ಮರದ ಮೇಲೆಲ್ಲ ಕೊಟ್ಬಿಟ್ಟವ್ರೆ ಗೈಸ್ ನಮಗೆ. ಬರೀ 60 ರೂಪಾಯಿಗೆ ಈ ಥರ ಎಲ್ಲ ಫೆಸಿಲಿಟೀಸು ಯಾರು ಕೊಡ್ತಾರೆ ಗೈಸ್? ಟೇಸ್ಟ್ ಫುಲ್ಲು ಖಾರ ಇದೆ, ಮತ್ತು ಫುಲ್ಲು ಸಾಸು. ಏನು ಇಷ್ಟು ಘಾಟ್ ಹೊಡಿತೈತೆ? ಖಾರ ಹೊಡಿತೈತೆ, ಬರೀ ಸಾಸ್ ಐತೆ. ಘಾಟ್ ಥರ ಹೆಂಗೈತೆ ಮಚ್ಚಿ? ಚೆನ್ನಾಗಿಲ್ಲ ಅಲ್ವಾ? ಪಿಜ್ಜಾನೇ ಅಲ್ಲ ಇದು ಪಿಜ್ಜಾ ಅಲ್ಲ ಮಚ್ಚಿ, ಸಾಸ್ ಮಿಕ್ಸ್ಡ್ ಚಪಾತಿ ರೊಟ್ಟಿ. ಯುವ ದೋಪು ಅಂದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ. ಅಣ್ಣ ಪಾರ್ಸಲ್ ಮಾಡಿಕೊಟ್ಬಿಡಿ ಇದನ್ನ. ಹಾಂ, ಆಡಿಸಿ ನೋಡು, ಬೀಳಿಸಿ ನೋಡು ಗೊಂಬೆ ಎಲ್ಲ ಫ್ರೆಂಡ್ಸ್. ಇದು ಬರೀ ಬೀಳ್ಸ್ ನೋಡು ಅಷ್ಟೇ. ಮಚ್ಚಿ ಅವ್ರದ್ದೇನು ತಪ್ಪಿಲ್ಲ, 60 ರೂಪಾಯಿಗೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಆದರೆ ನಾನು ಚೀಪೆಸ್ಟ್ ಪಿಜ್ಜಾಗೆ ಟೇಸ್ಟ್ಗೆ 5ಗೆ 0.5 ಕೊಡ್ತೀನಿ. ನೀನು ಮೈನಸ್? ನಾನು ಪಾಯಿಂಟ್ಸೇ ಕೊಡಕ್ಕೆ ನನಗೂ ಅದು ಟೇಸ್ಟ್ ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ತಿನ್ನೋ ಕಡೆ ಹೋಗ್ತೀನಿ. ಹಾಂ, ಚೀಪೆಸ್ಟ್ ಪಿಜ್ಜಾ ತಿನ್ಬೇಡಿ. ಬನ್ನಿ, ಇವಾಗ ನಾವು ಬೆಂಗಳೂರಿಗೆ ಹೋಗ್ಬೇಕು. ಇವಾಗ ದೂರ ಇನ್ನು ದೂರ ಕಾಣ ದೂರ ಕಡೆಗೆ. ಇವಾಗ ನೆಕ್ಸ್ಟ್ ಮೋಜೋ ಪಿಜ್ಜಾನ ತಿನ್ನಕ್ ಹೋಗ್ತಾ ಇದೀನಿ. ಬನ್ನಿ ಹೋಗೋಣ ಒಳಗೆ. ರೆಡಿ ಮಚ್ಚಿ, ಲೆಟ್ಸ್ ಗೋ. ನಾವು ಮೋಜೋ ಪಿಜ್ಜಾಗೆ ಬಂದ್ವಿ, ಬಟ್ ಕ್ಲೋಸ್ ಆಗ್ಬಿಟ್ಟೈತೆ ಅನ್ಸುತ್ತೆ. ಆ ಕಡೆ ಹೋಗ್ಬೇಕಿಲ್ಲ. ಆ್ಯಪಲ್ ಮಾಡಿದ್ರೆ ಎಷ್ಟು ಡಿಸ್ಕೌಂಟ್ ಆಗುತ್ತೆ? 83. ಹಾಂ, ಮೆನು ಕಾರ್ಡ್ ನೋಡು ಎಷ್ಟು ಹಳೇದಾಗೈತೆ. ಅಲ್ಲೆಲ್ಲ ಫುಲ್ ಡಸ್ಟ್ಬಿನ್ಗಳಿದೆ. ಆನ್ಲೈನ್ ಆರ್ಡರ್ಗಳು ಜಾಸ್ತಿ ಬರುತ್ತೆ ಇಲ್ಲಿ. ನಾನು ಫಸ್ಟ್ ಬಂದೇಟಿಗೆ ಓಪನ್ ಆಗಿಲ್ಲ ಅನ್ಕೊಂಡ್ಬಿಟ್ವಿ. ಓಪನ್ ಅಂತಲ್ಲ, ಹಿಂದೆಯಿಂದ ಬಂದ್ಬಿಟ್ಟಿದ್ದೀವಿ ಅನ್ಕೊಂಡು. ಚಂದ್ರಲೇಔಟ್ ರೋಡ್ ಸರ್ಕಲ್. ಯಾವ ಡಾಮಿನೋಸ್ ಅಲ್ಲೂ ಕೊಡಲ್ಲ, ಯಾವ ಪಿಜ್ಜಾ ಹಟ್ ಅಲ್ಲೂ ಕೊಡಲ್ಲ. ವಿತ್ ಗ್ಲಾಸ್ ನೀರ್ನ ಕೊಟ್ಟಿದ್ದಾರೆ. ಯಾವ ಪಿಜ್ಜಾ ಶಾಪಲ್ಲೂ ಕೊಡಲ್ಲ ಮಚ್ಚಿ ಫ್ರೀಯಾಗಿ ನೀರ್ನ. ಈ ಪಿಜ್ಜಾಗೆ ನಾವು ಎಷ್ಟು ಕೊಟ್ಟಿದ್ದೀವಿ ಗೊತ್ತಾ? 80 ರೂಪೀಸ್ ಅಷ್ಟೇ. ಹೆಂಗೈತೆ ಬನ್ನಿ ಇವಾಗ ತಿನ್ಬಿಟ್ಟು ಟೇಸ್ಟ್ ಮಾಡೋಣ. ಚೀಸಿಯಾಗೆ ಚೆನ್ನಾಗೈತೆ, ಕಮ್ಮಿ ರೂಪಾಯಿ ಪಿಜ್ಜಾ ಅಂತ ಏನು ಅನಿಸ್ತೀವಿ. ಚೆನ್ನಾಗಿದಲ್ಲ ಅದು. ಮತ್ತು ಜಾಗ ನೋಡಿ ಟೇಸ್ಟ್ನ ಅಳಿಬಾರ್ದು ಅನ್ನೋದು ಇದಕ್ಕೇನೆ. ಚೆನ್ನಾಗೈತೆ ಟೇಸ್ಟ್. ಮಧ್ಯೆ ನೋಡಿ ಚೇರ್ ಕೊಟ್ಟಿದ್ದಾರೆ, ಚೇರ್ ಹಾಕೊಂಡು ಕುತ್ಕೋಬೇಕು. ನಾನು ಮತ್ತೆ ಗೌತಮ್ ಇಲ್ಲಿ ಕುತ್ಕೋಬೋದು ಟೇಬಲ್ ಮೇಲೆ. 5ಗೆ 4ನ ಕೊಡ್ತೀನಿ ಮಚ್ಚಿ ಟೇಸ್ಟ್ಗೆ. ನಾನು 4 ಕೊಡ್ತೀನಿ, ಯಾಕಂದ್ರೆ 80 ರೂಪೀಸ್ ಬರ್ತೈತೆ. ಪ್ರೈಸ್ ಬಂತು 5ಗೆ 10. 80 ರೂಪೀಸ್ಗೆ ಡಾಮಿನೋಸ್, ಪಿಜ್ಜಾ ಹಟ್ ಚೀಸು ಎಲ್ಲ ಮಸ್ತ್ ಆಗೈತೆ. ಅಣ್ಣನಿಗೆ ಸಬ್ಸ್ಕ್ರೈಬ್ ಮಾಡಿಸ್ತಾವನು ಗೌತಮ್. ಮಚ್ಚ ಪಿಜ್ಜಾ ತಿಂತಾರ ಕೇಳೋ ಕೊಟ್ಬಿಡುವ. ಪಿಜ್ಜಾ ಕಾಯಂಗೆ ನೋಡಿದ್ದೀರ ನನ್ನ? ನೋಡಿಲ್ವಾ? ವಿಕಾಸ್ ಗೌಡ ಅಂತ ಚಾನಲ್ ಆಯ್ತು ನೋಡಿ. ಇದು ನೋಡಿ ಎಷ್ಟು ಪುಟಾಣಿ ಆಗೈತೆ, ಕಾರು ಹೊಟ್ಟೆ ಹೋಯ್ತು. ಬನ್ನಿ ನಾವು ಇವಾಗ ಪಿಜ್ಜಾ ಹಟ್ ಅಲ್ಲಿ ಹೋಗ್ಬಿಟ್ಟು ಪಿಜ್ಜಾನ ತಿನ್ನೋಣ. ಆಗ್ಲೇ ನಾವು ಸುಮಾರು ಥರ ಪಿಜ್ಜಾನ ತಿಂದಿದ್ದೀವಿ. ಬನ್ನಿ ಪಿಜ್ಜಾ ಆರ್ಡರ್ ಮಾಡೋಣ ಇವಾಗ. ನಾವು ಇವಾಗ ಪಿಜ್ಜಾ ಹಟ್ ಅಲ್ಲಿ ಪಿಜ್ಜಾನ ಆರ್ಡರ್ ಮಾಡ್ತಿದ್ದೀವಿ. ಆಕ್ಚುಲಿ ವಿಡಿಯೋ ತೆಗಿಬೇಕಂದ್ರೆ ಅಪ್ರೂವಲ್ ಬೇಕು. ಹಾಂ, ಯು ಕ್ಯಾನ್ ಟಾಕ್ ಟು ಮೈ ಮಾರ್ಕೆಟಿಂಗ್ ಮ್ಯಾನೇಜರ್. ಸರ್ ನಿಮ್ಮ ಮ್ಯಾನೇಜರ್ ಹತ್ರ ಕೊಡಿ, ನಾನು ಮಾತಾಡ್ತೀನಿ. You can take his number. His name is Mr. Shashi. He's a marketing. He's handling all the videos. ಸರ್ ನಾನು ಇಲ್ಲಿ ನಿಮಗೆ ಪ್ರಮೋಷನ್ ಮಾಡಕ್ಕೆ ಬಂದಿಲ್ಲ. ನಾನು ಕಸ್ಟಮರ್ ಆಗಿ ಬಂದು ಆರ್ಡರ್ ಮಾಡಿ ಫುಡ್ನ ತಿಂತಿದ್ದೀನಿ. ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ನಮ್ಮ ಬ್ಲಾಗಲ್ಲಿ ಕ್ಲೀನಾಗಿ ಹಾಕಿ. ಎಲ್ಲಿ ಹಾಕಿದ್ದೀರಾ ಸರ್? ಇಲ್ಲೇನಾದ್ರು ಬೋರ್ಡ್ ಹಾಕಿದ್ದೀರಾ ಸರ್ ನೀವು? ಪಿಜ್ಜಾ ಹಟ್ಟಲ್ಲಿ ನಾವು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿಲ್ಲ, ಸುಮಾರು ಸಲ ವಿಡಿಯೋ ಮಾಡಿದ್ದೀವಿ ನಾವು. ಹೌದು, ತೋರಿಸ್ಬೇಕಾ ನೀವು? ವಿಕಾಸ್ ಗೌಡ ಅಂತ ಐತೆ ನೋಡಿ. ಸುಮ್ಮನೆ ಬಂದು ವಿಡಿಯೋ ಮಾಡಂಗಿಲ್ಲ ಅಂದರೆ ಯಾಕೆ ಮಾಡಂಗಿಲ್ಲ? ಏನಾದ್ರು ರೀಸನ್ ಹೇಳಿ ನೀವು. ನಿಮ್ಮ ಮಾರ್ಕೆಟಿಂಗ್ ಟೀಮ್ ಹತ್ರ ನಾನು ಯಾಕೆ ಕೇಳಬೇಕು? ನನ್ನ ಕಸ್ಟಮರ್ ನಾನು. ನನ್ನ ಕೆಲಸನೇ ವಿಡಿಯೋ ಮಾಡೋದು, ಯೂಟ್ಯೂಬರ್ ನಾನು. ಹಾಂ ಸರ್ ಹೇಳಿ. ವಿಡಿಯೋ ಯಾಕೆ ಮಾಡಂಗಿಲ್ಲ ಸರ್ ನಾವು?
ಫೇಲ್ ಆಗಿದೆ. ಹಾಂ ಹೌದು, ಅದು ಸೆಕ್ಯೂರಿಟಿಗೆ ಹಾಕಿದ್ದೀರಾ? ಹಲೋ, ನಿಮ್ಗೇನಾದ್ರು ಪ್ರಾಬ್ಲಮ್ ಮಾಡಿದೀವ ನಾವು? ಇಲ್ಲ ಇವಾಗ ಇಲ್ಲ ಆ್ಯಕ್ಚುಲಿ. ಹಾಂ, ಇವಾಗ ಒಂದು ಆಡಿಟ್ ನಡೀತದೆ. ದಟ್ಸ್ ವೈ ವಿ ಆರ್ ಕ್ಲೋಸ್ ನೌ. ಇಲ್ವಾ, ಓಪನ್ ಇಲ್ವಾ ಸ್ಟೋರು? ರೆಕಾರ್ಡಿಂಗ್ ಆಗಿದೆಯಾ ಹಾಂ, ಸ್ಟೋರ್ ಓಪನ್ ಇಲ್ವಾ? ಸರ್? ಆ ಥರ ಪರ್ಮಿಷನ್ ಇಲ್ಲ ನಿಮ್ಗೆ ಮಾಡೋಕ್ಕೆ. ಮ್ಯಾನೇಜರ್ ಸರ್ ನೀವು? ಐ ಆಮ್ ಏರಿಯಾ ಕೋಚ್ ಫಾರ್ ದಿಸ್ ಸ್ಟೋರ್. ಹೌದಾ? ಆ್ಯಕ್ಚುಲಿ ಸಮ್ ಆಡಿಟ್ ಇಸ್ ಕನ್ನಡದಲ್ಲಿ ಮಾತಾಡ್ತೀರಾ? ಹಾಂ ಹೇಳಿ. ಸರ್ ಪ್ಲೀಸ್ ಅದು ಕಟ್ ಮಾಡಿ. ಇಲ್ಲ ಇಲ್ಲ ಇಲ್ಲ, ಕಟ್ಟೇನು ಮಾಡಲ್ಲ. ನೀವು ಹೇಳಿ, ಏನು ಪ್ರಾಬ್ಲಮ್ ಏನಾಯ್ತು ಹೇಳಿ. ಏನಾದ್ರು ಡಿಸ್ಟರ್ಬ್ ಮಾಡಿದ್ವಾ ನಾವು ನಿಮಗೆ? ಮಾತಾಡಿ ಸರ್, ನಿಮ್ಮ ಹತ್ರನೇ ಮಾತಾಡ್ತಿರೋದು. ಸರ್ ಬಟ್ ಯು ಶುಡ್ ಟೇಕ್ ಅ ಪರ್ಮಿಷನ್ ಅಲ್ಲ ಸರ್? ಏನಕ್ಕೆ ಸರ್ ಪರ್ಮಿಷನ್? ವಿಡಿಯೋ ಆರ್ ಸಮಥಿಂಗ್. ಸರ್ ಈಗ ನಾವು ಸ್ಟೋರಲ್ಲಿ ಕಸ್ಟಮರಾಗಿ ಬಂದ್ಬಿಟ್ಟು ಪಿಜ್ಜಾ ತಿನ್ಕೊಂಡು ಹೋಗೋದು ವಿಡಿಯೋ ಮಾಡ್ತಿರೋದು. ನೀವು ಫಸ್ಟ್ ಆಫ್ ಆಲ್ ಅಲ್ಲಿ ಏನಾದರೂ ಕ್ಯಾಮ್ರಾ ಅಲೋ ಇಲ್ಲ ಅಂತ ಬೋರ್ಡ್ ಹಾಕಿದರೆ ಅವಾಗ ನೀವು ಮಾತಾಡ್ಬೋದಿತ್ತು. ನೀವೇನು ಅಲ್ಲಿ ರಿಸ್ಟ್ರಿಕ್ಷನ್ ಏನು ಹಾಕಿಲ್ಲ, ವಿಡಿಯೋ ಶೂಟ್ ಮಾಡೋಂಗಿಲ್ಲ, ಇಲ್ಲ ಕ್ಯಾಮ್ರಾ ಅಲೋ ಇಲ್ಲ ಅಂತ. ಮ್ಯಾನೇಜರ್ ಇಲ್ವಾ ಇಲ್ಲಿ? ಮ್ಯಾನೇಜರ್ ಇದ್ದಾರೆ. ಹಾಂ, ಎಲ್ಲಿದ್ದಾರೆ ಅವರು? ಇದು ಆನ್ ದ ವೇ. ವಿಡಿಯೋ ಮಾಡೋಂಗಿಲ್ಲ ಅಂತಿದ್ದಾರೆ. ಅದೇಂತೆ ಅಂತ ಗೊತ್ತಿಲ್ಲ, ಕೇಳೋಣ ಇರಿ. So you can have a picture, you know, but please don't make a video. ಸರ್ ಕೊಡಿ, ಮ್ಯಾನೇಜರ್ ಹತ್ರ ಮಾತಾಡ್ತೀನಿ, ಕೊಡಿ. Hello? ಯಾರು ಗುರು? ಮೆನಿ ಕೊಡಿ ಸರ್. ನೀವು ಸರ್ ನೀವು ಕೊಡಿ ಸರ್, ನಾನು ಮಾತಾಡ್ತೀನಿ. ಪರ್ಮಿಷನ್ಸ್ ಅಲ್ಲಿ ವಿಡಿಯೋ ತೆಗಿಬೇಕಂದ್ರೆ ಸರ್ ಪಿಜ್ಜಾ ಹಟ್ ನಿಮ್ದ ಸರ್ ಇದು? ಹೌದು ಸರ್, ಮ್ಯಾನೇಜರ್ ಹತ್ರ ಕೊಡಿ. ಆಕ್ಚುಲಿ ವಿಡಿಯೋ ಮಾಡ್ತಾ ಇದ್ದೀರಾ ಸರ್. ನಾನು ನಿಮ್ಮ ಹತ್ರ ಬಂದು ನಿಮ್ಮನ್ನು ವಿಡಿಯೋ ಮಾಡಿದ್ನ, ನೀವು ಕರೆದಕ್ಕೆ ನಿಮ್ಮ ಹತ್ರ ಮಾಡ್ತಿರೋದು. ನಾನು ಬಂದು ಪಿಜ್ಜಾ ತಿನ್ನೋದು ವಿಡಿಯೋ ಮಾಡ್ತಿರೋದು. ನಾನು ಮಾಡೋದು ಇವಾಗ. ಒಂದು ನಿಮಿಷ. ವಿಡಿಯೋ ಮಾಡಂಗಿಲ್ಲ, ನೀವು ಪರ್ಮಿಷನ್ ತಗೋಬೇಕು ಅಂತಂದ್ರು. ನಾನು ಕಸ್ಟಮರ್ ಆಗಿ ಬಂದು ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ಕೊ ಹೋಗ್ತೀನಿ. ಬೇರೆ ಏನು ಪ್ರಾಬ್ಲಮ್ ಮಾಡ್ತೀನಿ ನಾನು ಇಲ್ಲಿ? ವಿಡಿಯೋ ಮಾಡಂಗಿಲ್ಲ ಏನ್ ರೀಸನ್ ಹೇಳ್ತಿಲ್ಲ ಅವರು. ಸರ್ ಈಗ ಏನ್ ಇವಾಗ ಈ ಸ್ಟೋರಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಬೇರೆ ಪಿಜ್ಜಾ ಹಟ್ಟಲ್ಲೇ ಹೋಗಿ ವಿಡಿಯೋ ಮಾಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ನೀವು ಹೌದಲ್ವಾ? ತಗೊಳ್ಳಿ ಸರ್, ಮಾತಾಡಿ. ಪಿಜ್ಜಾ ಏನಿದೆ ನಿಮ್ದು ಬರೀ ಪಿಜ್ಜಾ ಸರ್, ನಮ್ಮನ್ನ ನಾವು ಶೂಟ್ ಮಾಡ್ಕೋತಿದ್ವಿ, ನಾವು ನಿಮ್ಮನ್ನು ಕೂಡ ಶೂಟ್ ಮಾಡ್ತಿರ್ಲಿಲ್ಲ. ಪ್ರೈವೇಸಿದು ಪ್ರಾಬ್ಲಮ್ ಆಗ್ತದೆ ಸರ್. ಈಗ ಏನು ಸರ್, ಇಲ್ಲಿ ವಿಡಿಯೋ ಮಾಡೋಂಗಿಲ್ವಾ? ನಾವು ಬೇರೆ ಕಡೆ ಬೇರೆ ಪಿಜ್ಜಾ ಹಟ್ಗೆ ಹೋಗ್ಬಿಟ್ಟು ವಿಡಿಯೋ, ನಾನು ಅಷ್ಟೊತ್ತಿನ ತಾಳ್ಮೆಯಿಂದ ಮಾತಾಡ್ತೀನಿ. ಈಗೇನು ಮಾಡೋಂಗಿಲ್ವಾ? ನಾನು ಬೇರೆ ಪಿಜ್ಜಾ ಹಟ್ಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ, ಓಕೆನಾ? ಇದೊಂದೇ ಕಡೆ ನೀವು ಹಿಂಗೆ ಆಡ್ತಿರೋದು. ನನ್ನ ಹೆಸರು ಮುಂತಣ್ಣ ಅಂತ ಸರ್. ನಿಮ್ಮ ಹೆಸರು ಏನಾರು ಆಗಿರ್ಲಿ, ನಾವೇನಾದ್ರು ಪ್ರಾಬ್ಲಮ್ ಮಾಡಿದ್ರು ಸರ್, ನಾನು ನನ್ನ ಪಾಡ್ ನಾನು ಮಾಡ್ತಿದ್ದೋ, ನೀವೇ ಕರೆದ್ಬಿಟ್ಟು ರೆಕಾರ್ಡ್ ಮಾಡಿಸಿದ್ದು. ನನ್ನ ಪಾಡ್ ನಾನು ಹೋಗಿ ತಿನ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ಏನಾದ್ರು ನಿಮ್ಮನ್ನು ಬೇಕು ಅಂತ ವಿಡಿಯೋ ಮಾಡೋದ್ನ ನಾನು? ನೀವೇ ತಾನೇ ಕರೆದಿದ್ದು, ಯಾಕೆ ವಿಡಿಯೋ ಮಾಡ್ತೀರಾ, ಸ್ಟಾಪ್ ಮಾಡಿ ಅಂತ. ನಿಮ್ಮ ತಪ್ಪು ನಿಮ್ಮ ಹತ್ರ ಸರ್. ನಾನು ಕಸ್ಟಮರ್ಸ್ ವಿಡಿಯೋನೇ ಮಾಡಿಲ್ಲ ಸರ್. ನಾವು ಕಸ್ಟಮರ್ನ ಯಾಕೆ ಶೂಟ್ ಮಾಡಲಿ? ನಾನು ಶೂಟ್ ಮಾಡ್ಕೋತಿದ್ದೀನಿ. ನಮ್ಮ ಪಾಡ್ನ ಬಂದ್ವಿ, ನೀವೇ ಮಾತಾಡ್ಸೋದ್ರಿ. ಈಗಲೂ ನಾನು ಹೇಳ್ತೀನಿ, ನನ್ನ ಪಾಡ್ನ ಹೋಗಿ ಪಿಜ್ಜಾ ಆರ್ಡರ್ ಮಾಡ್ತೀನಿ, ತಿನ್ಕೊ ಹೋಗ್ತೀನಿ. ಆರ್ಡರ್ ತಗೊಂಡ ಮೇಲೆ ಹೋಗಿ ಪಿಜ್ಜಾ ಆರ್ಡರ್ ಸರ್, ನೀವು ಈ ಥರ ಎಲ್ಲ ರಿಸ್ಟ್ರಿಕ್ಷನ್ನೇ ಹಾಕ್ಬೇಡಿ. ನಾನು ಕಸ್ಟಮರ್, ನಾನು ಯಾವ ಕಸ್ಟಮರ್ ಫೇಸ್ನು ಹಾಕಿ ನಾನು ಏನು ರಿವೀಲ್ ಮಾಡಕ್ಕೆ ಬಂದಿಲ್ಲ ಇಲ್ಲಿ. ನಾನು ಪಿಜ್ಜಾ ತಗೊಂಡು ಪಿಜ್ಜಾ ತಿನ್ನಕ್ಕೆ ಬಂದಿದ್ದೆ. ನಿಜ, ನೀವೇನು ಮಾತಾಡ್ತೀರಾ ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ. ನೀವು ಟ್ರೀಟ್ ಮಾಡ್ತಿರೋ ರೀತಿನೇ ಇಷ್ಟ ಆಗಲಿಲ್ಲ ನನಗೆ. ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡಿದ್ರು ನೀವು ಬಿಡ್ತಿಲ್ಲ, ಈಗಲೂ ಅದನ್ನೇ ಹೇಳ್ತೀರಾ. ನಾನು ಬೇರೆ ಪಿಜ್ಜಾ ಹಟ್ಗೆ ಹೋಗ್ಬಿಟ್ಟು ವಿಡಿಯೋ ಮಾಡಾಕ್ತೀನಿ, ನೋಡಿ. ಅಲ್ಲಿ ನಿಮ್ಮ ಥರ ಯಾರು ಹಿಂಗೆ ಈ ಥರ ಎಲ್ಲ ಯಾರು ಹಿಡ್ದು ವಿಡಿಯೋ ಮಾಡಬೇಡಿ, ಶೂಟ್ ಮಾಡಬೇಡಿ ಅಂತ ಯಾರು ಹೇಳಲ್ಲ. ವಿಕಾಸ್ ಗೌಡ ಅಂತ ಚಾನಲ್ ಐತೆ, ನೋಡಿ. ಬೇರೆ ಪಿಜ್ಜಾ ಹಟ್ಟಲ್ಲೇ ಹೋಗ್ಬಿಟ್ಟು ಊಟ ಅಲ್ಲೇ ಕೂತ್ಕೊಂಡು ಪಿಜ್ಜಾ ತಿಂದು ವಿಡಿಯೋ ಮಾಡಾಕ್ತೀನಿ, ನೋಡಿ. ಯಾರು ಈ ಥರ ರಿಸ್ಟ್ರಿಕ್ಷನ್ ಯಾರು ಹಾಕಲ್ಲ, ನೀವು ಒಬ್ಬರೇ ಹಾಕ್ತಿರೋದು. ಏನು ಕೇಳಿದ್ರು ಫೋನ್ ಹಿಡ್ಕೊಂಡು ಅಲ್ಲ ನಿಮ್ಮ ಸರ್. ನಾನೇನು ನಿಮ್ಗೆ ಏನು ಥ್ರೆಟನ್ ಮಾಡ್ತಿಲ್ಲ ಸರ್ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು. ಅಲ್ಲ ಗೈಸ್, ವಿಡಿಯೋ ಮಾಡಂಗಿಲ್ಲ ಅಂತೆ, ಅಲ್ಲಿ ಮಾಡಂಗಿಲ್ಲ, ಇಲ್ಲಿ ಮಾಡಂಗಿಲ್ಲ. ಅಲ್ಲ, ಒಂದು ಕಡೆ ಎಲ್ಲರೂ ಬೋರ್ಡ್ ಹಾಕೋರ ಇವರು, ವಿಡಿಯೋ ಶೂಟ್ ಮಾಡಬೇಡಿ ಅಂತ. ಯೂಟ್ಯೂಬರ್ಸು, ಬ್ಲಾಗರ್ಸು ಏನು ಥ್ರೆಟನ್ ಮಾಡೋಕ್ಕೆ ಇಲ್ಲ, ಯಾರಿಗೂ ಪ್ರಾಬ್ಲಮ್ ಮಾಡೋಕ್ಕೆ ಏನು ಬರೋಲ್ಲ. ನಮ್ಮ ಪಾಡ್ ನಾವು ಪಿಜ್ಜಾ ತಿಂದು ನಮ್ಮ ಆನೆಸ್ಟ್ ರಿವ್ಯೂನೇ ಹೇಳ್ತೀವಿ. ಆನೆಸ್ಟಾಗಿ ರಿವ್ಯೂ ಹೇಳೋ ರೈಟ್ಸ್ ಇಲ್ವಾ ನಮಗೆ? ಯಾರೋ ಮಚ್ಚ ಕೆಂಗೇರಿ ಉಪನಗರ್ ಪಿಜ್ಜಾ ಹಟ್ಟಲ್ಲಿ ಈ ಥರ ಆಗಿದ್ದು. ವಿಜಯನಗರ್ ಪಿಜ್ಜಾ ಹಟ್ಗೆ ಹೋಗ್ತಿದ್ದೀವಿ. ಇಲ್ಲಿ ನಿಯರ್ ಬೈ ಅದೇ ಇರೋದು. ಬೆಳಗ್ಗೆ ಫೈಟಿಂಗ್ ಮಾಡಿಸ್ತಾರೆ ಸುಮ್ಮನೆ, ನಮಗೆ ಮನ್ಸಿಗೆ ಬೇಜಾರು ಮಾಡ್ತಾರೆ. ಫಸ್ಟ್ ಸ್ಟೋರೇ ಓಪನ್ ಇಲ್ಲ, ಹೋಗಿ ಅಂದ್ಬಿಟ್ಟು ಸ್ಟೋರೇ ಓಪನ್ ಇಲ್ಲ ಅಂತ ಸುಳ್ಳು ಹೇಳೋದು. ಈಗ ನೋಡಿ, ವಿಜಯನಗರ್ ಪಿಜ್ಜಾ ಹಟ್ಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ತಿಂತೀನಿ. ಒಬ್ಬರು ಏನಾದ್ರು ಕ್ವಶನ್ ಮಾಡ್ತಾರ ನೋಡಿ. ಕೆಲವೊಂದು ಬ್ರಾಂಚ್ಗಳಲ್ಲೇ ಈ ಥರ ಮಾಡೋದು. ಪಿಜ್ಜಾ ಹಟ್ಟಲ್ಲಿ ಇಲ್ಲಾದ್ರೂ ಪಿಜ್ಜಾನ ಆರ್ಡರ್ ಮಾಡೋಣ. ನಾವು ಇವಾಗ ಪಿಜ್ಜಾದಲ್ಲಿ ವೆಜಿ ಫೆಸ್ಟ್ನ ಹೇಳಿದ್ವಿ ಗೈಸ್. ಇಲ್ಲಿ ಕೌಂಟ್ರಲ್ಲಿ ಯಾರು ಇಲ್ಲ ಅಂದರೆ ಇಲ್ಲಿ ಬೆಲ್ ಹೊಡೆದ್ಬಿಟ್ಟು ಕರೆಯೋಕ್ಕಲ್ವಾ ಇದು? ಅದಕ್ಕಲ್ವಾ
ರಾಂಗ್ ಗೆಸ್. ಇನ್ನೇನ್ ತಗೋದು? ಹ್ಯಾಡ್ ಎ ಗುಡ್ ಟೈಮ್ ತಿನ್ನ ತಿನ್ನೋದು. ಚೆನ್ನಾಗಿದ್ದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹೋಗ್ಬೇಕಾದ್ರೆ ಬೆಲ್ ಮಾಡೋಗ್ಬೇಕು. ಓ ಆ ಥರನಾ? ಅಲ್ಲೇ ಇಲ್ಲ ಹ್ಯಾಡ್ ಎ ಗುಡ್ ಟೈಮ್. ನಾನು ಯಾರು ಇಲ್ಲ ಅಂದ್ರೆ ಕರೆಯೋಕೆ ಅನ್ಕೊಂಡೆ ಮಚ್ಚಿ. ಅದಕ್ಕೆ ಇಂಗ್ಲಿಷ್ ಕಲಿ ಅನ್ನೋದು. ಗ್ರೇಟ್ ಲೈಫ್ಸ್, ಗ್ರೇಟ್ ಪಿಜ್ಜಾ, ಗ್ರೇಟ್ ಫ್ರೆಂಡ್ಶಿಪ್ ನಂದು ಗೌತಮ್ದು. ಮಾಡು ಕ್ಯಾಮಿಲ್ಲ ನನಗೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾಶನ ಆಗ್ಬಿಟ್ಟೆ ನಾನು ಡಿಂಗ್ರಿ ನನ್ನ ಮಗನ. ಇಲ್ಲಿ ನೋಡಿ ಈ ಬ್ರಾಂಚಲ್ಲಿ ಆರಾಮಾಗಿ ಶೂಟ್ ಮಾಡ್ತಿದ್ದೀವಿ, ಅವ್ರು ಏನು ಹೇಳ್ತಾನೂ ಇಲ್ಲ. ಅಷ್ಟೇ ಗೈಸ್, ನಮ್ಮ ಪಾಡ್ ನಾವು ವಿಡಿಯೋ ಮಾಡ್ಕೊತೀವಿ ಹೋಗ್ತೀವಿ. ಈ ಪಿಜ್ಜಾ ಹಟ್ನ ಪಿಜ್ಜಾ 250 ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಕಾನು ಈರುಳ್ಳಿ ಎಲ್ಲ ಒಂಚೂರು ಜಾಸ್ತಿ ಬೆಂದ್ಬಿಟ್ಟೈತೆ ಅನಿಸುತ್ತೆ. ಟೇಸ್ಟು ಓಕೆ ಮುಂಚೆ ನೀನು ಟೇಸ್ಟ್ ಮಾಡೋ. ರೋಸ್ಟ್ ಮಾಡ್ಬಿಟ್ಟವ್ರೆ. ಅದು ಇದು ಸೀದೋಗಿರೋ ಥರ ಪೇಗಳು ಕೊಡ್ತೈತೆ ಅಷ್ಟೇ, ಜಾಸ್ತಿ ಬಂದ್ಬಿಟ್ಟು ಬೇಯಿಸ್ಬಿಟ್ಟವ್ರೆ. ನೋಡ್ಕೊಡ್ಲಿಲ್ವ ನಾವು. ಸೋಡಾ ಚೆನ್ನಾಗೈತೆ. ಟೋಟಲ್ ಬಿಲ್ಲು 365, ಪಿಜ್ಜಾಗೆ 249 ರುಪೀಸ್. 3 ಕೊಡ್ತೀನಿ ಮಚ್ಚಿ. 2.5. ಬಟ್ ಪ್ರೈಸ್ ವೈಸು ಓಕೆ. ನಾವು ವಿಜಯನಗರಲ್ಲಿ ನಡ್ಕೊ ಹೋಗ್ತಾ ಇದೀವಿ, ಕಾರ್ ಹಾಕಿದೀವಲ್ಲಿ ಅಲ್ಲಿಗೆ. ನಿನಗೂ ಬರೋದು ಲೈ. ಟೊಮೊಟೊ ನಿಂತ್ಯಾ ಮಚ್ಚಿ? ನೋವಿದೆ, ಆಕ್ರೋಶ ಇದೆ, ಯಾಕೆ ಭಗವಂತ? ಪಿಜ್ಜಾ ಅಂದ್ರೇ ತುಂಬಾನೇ ಫೇಮಸ್ ಎಲ್ಲಿ? ಡಾಮಿನೋಸಲ್ಲಿ. ಬನ್ನಿ ಇವಾಗ ಡಾಮಿನೋಸ್ ಪಿಜ್ಜಾನ ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ನಿಮಗೆ. ಡಾಮಿನೋಸಲ್ಲಿ ವಾಲ್ಕೆನೋ ಪಿಜ್ಜಾ ವೆಜ್ನ ಹೇಳೋಣ ಗೈಸ್. ಡಾಮಿನೋಸಲ್ಲಿ ನೋಡಿ ಯಾವ ಥರ ಡಿಫ್ರೆಂಟ್ ಪಿಜ್ಜಾಸ್ ಇದೆ, ಡಿಸ್ಪ್ಲೇಲೆಲ್ಲ ಹಾಕ್ಬಿಟ್ಟವ್ರೆ. ಚೀಸಿ ವಾಲ್ಕೆನೋ ವೆಜ್ಜಿ ಪ್ಯಾರಡೈಸ್ ಪಿಜ್ಜಾನ ಆರ್ಡರ್ ಮಾಡಿದ್ದೀವಿ ಡಾಮಿನೋಸಲ್ಲಿ. ವಾಲ್ಕೆನೋ ಪಿಜ್ಜಾ ತಿನ್ನೋಣ ಹೆಂಗಿರುತ್ತೆ ನೋಡೋಣ ಗೈಸ್. ಡಾಮಿನೋಸ್ನ ಟೇಸ್ಟಿ ವಾಲ್ಕೆನೋ ಪಿಜ್ಜಾ ಬಂದೈತೆ ನೋಡಿ ಹೆಂಗೈತೆ ಅಂತ. ಮಧ್ಯದಲ್ಲಿ ವಾಲ್ಕೆನೋ ಐತೆ ನೋಡಿ. ಈ ಪಿಜ್ಜಾಗೆ ನಾವು ಪೇ ಮಾಡಿರೋದು 334 ರೂಪಾಯಿ. ಬನ್ನಿ ಇವಾಗ ವಾಲ್ಕೆನೋ ಪಿಜ್ಜಾನ ತಿನ್ನೋಣ. ಸಾಗಲಾಗೈತೆ ಮುಚ್ಚ, ಬಿಸಿಯಾಗೆ ಚೀಸ್ ಅಂದ್ಕೊಂಡು ತಿಂತೀರ, ಸಾಗಲಾಗೈತೆ ಟೇಸ್ಟ್. ಇನ್ನೊಂದು ಪೀಸ್ ತಿಂತೀನಿ ಈಗ. ಪಾಪ ಗೌತಮ್ ತಿನ್ಸೋಣ, ಬಾಯ್ ಬಿಟ್ಕೊಂಡು ನೋಡ್ತಾನೆ. ತಿನ್ನು ಮಚ್ಚಿ. ಹೆಂಗಿತ್ತು ಮಚ್ಚಿ ನನ್ನ ಸೆಲೆಕ್ಷನ್? ಚೆನ್ನಾಗೈತೆ ಕಣೋ. ಹೆಂಗದು? ಡಾಮಿನೋಸಲ್ಲಿ ಅವ್ರು ಹೇಳ್ದಂಗೆ ವಾಲ್ಕೆನೋ ಪಿಜ್ಜಾ ಆಲ್ ಟೈಮ್ ಫೇವರೇಟ್ ನಮಗೆ. ಚೀಸ್ನ ಮಧ್ಯೆ ಕೊಟ್ಟಿರ್ತಾರಲ್ಲ, ಇದನ್ನ ಹಂಚ್ಕೊ ತಿಂತಿದ್ರೆ ಒಳ್ಳೆ ಇನ್ನೂ ಟೇಸ್ಟು ಎಕ್ಸ್ಟ್ರಾ ಫೀಲ್ ಆಗುತ್ತೆ. ಇದು ವಾಲ್ಕೆನೋ ಪಿಜ್ಜಾದಲ್ಲಿ ಹೆಂಗ್ ಮಾಡಿರ್ತಾರೆ ಅಂತ ನನ್ಗೆ ಡೌಟ್ ಇತ್ತು. ಇಲ್ಲಿ ನೋಡಿ ಹೊರಗಡೆ ಒಂದು ಬಟ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಸಾಸ್ನ ಹಾಕ್ಬಿಟ್ಟು ಕೊಡೋದು. ಇಟ್ ಹ್ಯಾಪನ್ಸ್ ಓನ್ಲಿ ವಿತ್ ಪಿಜ್ಜಾ ಎಷ್ಟು ಉದ್ದ ಇರುತ್ತೆ, ಬಿಲ್ಲು ಅಷ್ಟೇ ಉದ್ದ ಇರುತ್ತೆ. ನಾವು 334 ರೂಪಾಯಿನ ಕಟ್ಟಿದ್ದೀವಿ. ಹೀಗೆ ನಾನು 5ನೇ ಕೊಡ್ತೀನಿ. ನಿಜ ಚೆನ್ನಾಗಿತ್ತು ಪಿಜ್ಜಾ ಟೇಸ್ಟ್. ನಾನು 5 ಕೊಡ್ತೀನಿ. ಆಮೇಲೆ ನೀವು ತಿಂದಾಗ ಚೆನ್ನಾಗಿಲ್ಲ ಅಂದ್ರೆ ನನ್ಗೆ ಬೈಬೇಡಿ. ನೀವು ತಿಂದಾಗ ಹೆಂಗ್ ಮಾಡಿರ್ತಾರೆ ನಂಗೆ ಗೊತ್ತಿಲ್ಲ. ನಮಗ್ ಚೆನ್ನಾಗಿ ಮಾಡ್ಕೊಟ್ಟಿದ್ರು, ಅದಕ್ಕೆ ಹೇಳ್ತೀನಿ ಗೈಸ್. ನಾವಿವಾಗ ನೆಕ್ಸ್ಟ್ ಪಿಜ್ಜಾನ ತಿನ್ನಕ್ಕೆ ಚಿಕಾಗೋ ಪಿಜ್ಜಾಗೆ ಬಂದಿದೀವಿ. ಅಪ್ಪು ಸರ್ದು ರಾಮ್ ಫಿಲಮ್ ಅಲ್ಲಿ ನೀವು ಸೀನ್ ನೋಡಿರ್ತೀರಲ್ಲ, ಚಿಕಾಗೋ ಚಂದ್ರಶೇಖರ್ ಅವ್ರ ಅಂಗಡಿಗೆ ಬಂದಿದ್ದೀವಿ ಇವಾಗ. ಚಿಕಾಗೋ ಪಿಜ್ಜಾ ತಿನ್ನೋಣ ಬನ್ನಿ. ಚಿಕಾಗೋ ಪಿಜ್ಜಾದಲ್ಲಿ ಟೇಸ್ಟಿಯಾಗಿರೋದು ಒಂದು ಪಿಜ್ಜಾ ಕೊಡಿ ನಮ್ಗೆ. ಜಾಸ್ತಿ ಟೇಸ್ಟಿಯಾಗೈತೆ ಅಂತ ಹೇಳ್ತಾವ್ರೆ, ಅದೇ ಜಾಸ್ತಿ ಓಡ್ತೈತೆ ಅಂತ. ಅದಕ್ಕೆ ಅದನ್ನೇ. ಪನ್ನೀರ್ ಪಿಜ್ಜಾ ಪ್ರೈಸ್ ಎಷ್ಟಾಗೈತೆ ಗೊತ್ತಾ? 290 ರೂಪಾಯಿ ಆಗೈತೆ. ಎಲ್ಲೋ ರೆಡ್ ಕರ್ನಾಟಕ ಬಾವುಟ. ಚೆನ್ನೈ RCB. ಶುಂಕು ಶಾಖ. ಟೇಸ್ಟ್ ಚೆನ್ನಾಗೈತಾ ಮಚ್ಚಿ? ಪಿಜ್ಜಾನೇ ತಿಂದು ಯಾರ್ದಾರು ಸಾವಾಗಿರೋ ಉದಾಹರಣೆಗಳಿದ್ಯಾ? ನಮ್ದೇ ಫಸ್ಟ್ ಆಗುತ್ತೆ ಅನ್ಸೈತೆ. ಹೊಸಿ ತಿಂದಿದ್ದೀವಾಗ ಇಷ್ಟು ಪಿಜ್ಜಾನ. ಮನಸ್ನೆಲ್ಲ ನೀನು ಪಿಜ್ಜಾ ಹಟ್ಟಲ್ಲಿ ತಿಂದಿದ್ದ ಪಿಜ್ಜಾಗೂ ಚಿಕಾಗೋ ಪಿಜ್ಜಾಗೂ ಕಂಪೇರ್ ಮಾಡಿದ್ರೆ ಚಿಕಾಗೋ ಪಿಜ್ಜಾ ಚೆನ್ನಾಗೈತೆ. 219 ರೂಪಾಯಿ ಆಯಿತು. ಪ್ರೈಸ್ ಒಂಚೂರು ಜಾಸ್ತಿ ಆಯಿತು, ಯಾಕಂತಂದ್ರೆ ಪಿಜ್ಜಾ ಒಂಚೂರು ಸಣ್ಣ ಆಯಿತು. ಬಟ್ ಟೇಸ್ಟ್ಗೆ ನಾನು 5ಗೆ 4ನ ಕೊಡ್ತೀನಿ. ಬೆಳಗ್ಗೆಯಿಂದ ಇಷ್ಟೆಲ್ಲ ಪಿಜ್ಜಾನ ತಿಂದಾದ್ಮೇಲೆ ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದು ಯಾವ ಪಿಜ್ಜಾ ಅಂತಂದರೆ ಡಾಮಿನೋಸ್ನ ವಾಲ್ಕೆನೋ ಪಿಜ್ಜಾ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಏನಾದ್ರು ಫುಡ್ ಲಾಗ್ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ. ಏನೇನೋ ಬರ್ದವ್ರು ಮಚ್ಚಿ ಇಂಗ್ಲೀಷಲ್ಲಿ. ಅನ್ಕಂಡೀಷನಲ್ ಸ್ಟ್ರಾಂಗ್ ಗೌತಮ್ ಗರ್ಲ್ ಫ್ರೆಂಡ್, ವೈಫ್. ಫಸ್ಟ್ ಗರ್ಲ್ ಫ್ರೆಂಡ್ ಆಗಬೇಕು, ಆಮೇಲೆ ವೈಫ್ ಆಗೋದು. ನೋವು ಎಂತ ನೋವು